ನಮ್ಮ ಮುಂದೆ ಇನ್ನೊಂದು ಬಾಕ್ಸ್ ಇದೆ, ಇದರೊಳಗಡೆನೂ ಒಂದು ಗಾಡಿ ಇದೆ. ಇನ್ನು ಗಾಡಿ ಎಷ್ಟು ಚಿಕ್ಕದಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇವರಿಬ್ಬರಿಗೇನೆ ಇಷ್ಟು ಚಿಕ್ಕದಾಗಿ ಬರ್ತಿದೆ. ಇವಾಗ ಬಾಕ್ಸ್ ಓಪನ್ ಮಾಡಿದ್ದೀವಿ, ಒಳಗಡೆ ಹೇಗಿದೆ ನೋಡಿ. ಸೊ ನಿಮಗೆ ಲಿಲ್ಲಿ ಇಷ್ಟ ಆಗಿದ್ರೆ ಲಿಲ್ಲಿಗೆ ಒಂದು ಕಾಂಪ್ಲಿಮೆಂಟ್ ಕೊಡಿ. ಇದ್ರ ಬಗ್ಗೆ ಏನು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕಿ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರಾಟ್ಲರ್. ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್. ಈ ಚಾನಲ್ ಹೊಸ ಬಂದಿದೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮುಂದೆ ಇನ್ನೊಂದು ಬಾಕ್ಸ್ ಇದೆ, ಇದರೊಳಗಡೆನೂ ಒಂದು ಗಾಡಿ ಇದೆ. ಏನು ಅಂತ ನಿಮಗೆ ತೆಗೆದ್ಮೇಲೆ ಗೊತ್ತಾಗುತ್ತೆ. ಏನಪ್ಪ ಹರ್ಷ ಹೊಸ ಗಾಡಿ ತರ್ತಾನೆ ಇರ್ತಾನೆ ಅಂದ್ಕೊಂಡ್ರಾ? ಸೊ ನನಗೇನಂದರೆ ನನ್ನ ಚಾನಲ್ಲಿ ಯೂನೀಕ್ ಆಗಿರೋವಂಥ ಗಾಡಿಗಳು ತೋರಿಸೋದೇ ನನ್ನ ಒಂದು ಸ್ಪೆಷಾಲಿಟಿ ಅಂತ ತುಂಬ ಜನ ಹೇಳ್ತೀರಾ. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಹೊಸ ಯೂನಿಕ್ ಆಗಿರೋವಂಥ ಒಂದು ಗಾಡಿ ತರಿಸಿದ್ದೀನಿ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡ್ಬಿಟ್ಟು ಒಳಗಡೆ ಏನಿದೆ, ಏನು ಕತೆ, ಇದ್ರ ಸ್ಪೆಸಿಫಿಕೇಷನ್ಸ್ ಏನು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ. ಬಟ್ ಈ ವಿಡಿಯೋಲಿ ಇದರ ಅನ್ಬಾಕ್ಸಿಂಗು, ಆಮೇಲೆ ನಿಮಗೆ ಹೇಗೆ ರನ್ ಆಗುತ್ತೆ ಅಂತ ತೋರಿಸ್ತೀನಿ, ಅಸೆಂಬ್ಲಿ ಮಾಡೋದು ತೋರಿಸ್ತೀನಿ. ಅದೆಲ್ಲ ಈಸಿ ಇರುತ್ತೆ. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ತಕ್ಷಣ ಅನ್ಬಾಕ್ಸ್ ಮಾಡೋ ಮುಂಚೆ ನನ್ನ ಹಳೆ ಸೈಕಲ್ಗೆ ಚೋಟು 2.0 ಅಂತ ಕರೆದಿದ್ದೆ, ಯಾರೂ ಅಷ್ಟೊಂದು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅಕಸ್ಮಾತ್ ನೀವು ಇನ್ನೂ ಕೊಟ್ಟಿಲ್ಲ ಅಂದರೆ ಐ ಬಟನಲ್ಲಿ ಚೋಟು 2.0 ವಿಡಿಯೋ ಇರುತ್ತೆ, ಲಿಂಕು. ಸೊ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಚೋಟು 2.0ಗೆ ಏನಂತ ಹೆಸರಿಡೋಣ ಅಂತ. ಇದನ್ನು ಅನ್ಬಾಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಹೆಸರಿದೆ. ಈ ಗಾಡಿದು ಹೆಸರೇ ಒಂಥರ ಚೆನ್ನಾಗಿದೆ ಕೇಳೋಕ್ಕೆ. ಸೊ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿ ಹೇಗಿದೆ ನೋಡೋಣ ಬನ್ನಿ. ಸೊ ನೀವು ಬಾಕ್ಸ್ ನೋಡ್ತಿರ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ. ನನ್ನ ಮಂಡಿಗಿನ್ನ ಸ್ವಲ್ಪ ಕುಳ್ಳಿಗೆ ಬರ್ತಿದೆ, ಅಷ್ಟು ಚಿಕ್ಕದಾಗಿದೆ ಬಾಕ್ಸು. ಇನ್ನು ಗಾಡಿ ಎಷ್ಟು ಚಿಕ್ಕದಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಸ್ಪೆಷಲಿ ಮಕ್ಕಳಿಗೆ ಅಂತಲೇ ಹೇಳ್ಬೋದು, ಅಷ್ಟು ಚಿಕ್ಕದಾಗಿದೆ ಇದು. ಸೊ ಅದಕ್ಕೆ ಅಂತಲೇ ಇವತ್ತು ನಮ್ಮ ವೀಡಿಯೋಲಿ ನನ್ನ ಕಸಿನ್ಸ್ ಇದ್ದಾರೆ ಇಬ್ಬರು, ಚಿನ್ನು ಮತ್ತು ಗಣೇಶ ಅಂತ. ಬರ್ರ ಇಲ್ಲಿ. ಸೊ ನೋಡಿ ಇವರಿಬ್ಬರಿಗೆ ಹೈಟ್ ನೋಡಿ ಎಷ್ಟು ಬರುತ್ತೆ ಅಂತ. ಸೊ ಇವರಿಬ್ಬರಿಗೇ ಇಷ್ಟು ಚಿಕ್ಕದಾಗಿ ಬರ್ತಿದೆ ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಚಿಕ್ಕದಾಗಿರ್ಬೋದು ಅಂತ. ಎಕ್ಸೈಟ್ ಆಗಿದೆಯಾ ನೀನು? ಖುಷಿಯಾಗಿದೆಯಾ ನೀನು? ಬೇಗ ಓಪನ್ ಮಾಡಬೇಕಾ? ಸೊ ಬನ್ನಿ ಬೇಗ ಓಪನ್ ಮಾಡೋಣ. ಸೊ ಇವಾಗ ತೆಗಿಯೋಂಥ ಸಮಯ. ಸೊ ಇವಾಗ ಬಾಕ್ಸ್ ಓಪನ್ ಮಾಡಿದ್ದೀವಿ, ಒಳಗಡೆ ಹೇಗಿದೆ ನೋಡಿ. ಸೊ ಇದೊಂಥರ ಓವರ್ ಬೋರ್ಡ್ ಥರ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಸೊ ಇವಾಗ ಆಚೆ ಎತ್ತೋಣ. ಇದನ್ನು ಆಚೆ ಎತ್ಬಿಟ್ಟೇ ನಾವು ಫಿಕ್ಸ್ ಮಾಡೋಣ. ಓಹೋ ಭಾರ ಇದೆ ಗುರು. ಓಹೋ ಸೊ ಇದನ್ನು ಎತ್ಕೊಳ್ಳೋಣ. ಬಾಕ್ಸ್ ಸೈಡ್ ಹೇಳ್ಕೊಳ್ಳಿ. ಓಕೆ. ಸೊ ಇಲ್ಲಿ ನೋಡ್ತಿರ್ಬೋದು ಹಿಂಗಿದೆ. ಸೊ ಇದನ್ನು ಹಿಂಗೆ ಸದ್ಯಕ್ಕೆ ಹಿಂಗೆ ಇಟ್ಟಿರ್ತೀನಿ. ಇದನ್ನು ಮೋಸ್ಟ್ಲಿ ಲಾಕ್ ಮಾಡೋದು ಅನಿಸುತ್ತೆ. ಸೊ ಇಲ್ಲಿ ಲಾಕ್ ಮಾಡಿಬಿಡೋಣ. ಓಕೆ, ಇವಾಗ ಸದ್ಯಕ್ಕೆ ಹ್ಯಾಂಡಲ್ನ ಲಾಕ್ ಮಾಡಿ ನಿಲ್ಸಿದ್ದೀನಿ. ಅದಕ್ಕೊಂದು ಪುಟ್ಟ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಸಾಕಾಗಿದೆ. ಡಿಫ್ರೆಂಟ್ ಆಗಿದೆ. ಇದನ್ನು ಹೇಗೆ ಅಸೆಂಬಲ್ ಮಾಡೋದು ನೋಡೋಣ ಈಗ. ಸೊ ಈ ಬಾಕ್ಸ್ ಒಳಗಿನ ಏನಿದೆ ನೋಡೋಣ ಬನ್ನಿ. ಸೊ ಬಾಕ್ಸ್ ಒಳಗಡೆ ಒಂದು ಚಾರ್ಜರ್ ಇದೆ ನಮಗೆ. ಸೊ ಚಾರ್ಜರು, 2 ಸ್ಕ್ರೂ, ಒಂದು ಆ್ಯಲನ್ ಕೀ ಇದೆ. ಆಮೇಲೆ ಇದು 3 ಪಿನ್ ಸಾಕೆಟ್ಗೆ ಹಾಕುವಂಥ ಒಂದು ಕೇಬಲ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೇನೋ ಇದೆ. ಓಕೆ, ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ನಮಗೆ. ಸೊ ನೀವು ನೋಡ್ತಿರೋದು ಯೂಸರ್ ಮ್ಯಾನ್ಯುವಲ್. ಸೊ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ. ನನ್ನ ಚೋಟು 2.0 ಅಂತೂ ಅಸೆಂಬ್ಲಿ ಸ್ವಲ್ಪ ಕಷ್ಟ ಇತ್ತು, ಎಲ್ಲ ವೀಲು ಎಲ್ಲ ಫಿಕ್ಸ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಇದು ಪ್ರಾಬ್ಲಿ ಬರೀ ಒಂದು ಹ್ಯಾಂಡಲ್ ಬಾರ್ನ ಫಿಕ್ಸ್ ಮಾಡೋದು ಅಷ್ಟೇ ಅನಿಸುತ್ತೆ ಕೆಲಸ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಈ ಹ್ಯಾಂಡಲ್ ಬಾರ್ನ ನೀಟಾಗಿ ಇಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಕೆಲಸ ಮುಗೀತು ಅಂತಲೇ ಅರ್ಥ. ಓಕೆ, ಇದನ್ನು ಒಳಗಾಕಿ. ಸೊ ಇದು ಈಸಿ ಅಸೆಂಬ್ಲಿ ಅನಿಸುತ್ತೆ. ಜಸ್ಟ್ ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು ಅನಿಸುತ್ತೆ. ಸೊ ಅದು ನೀಟಾಗೆ ಈಗರು ಇಲ್ಲಿ ನಿಮಗೆ ಹೋಲ್ಸು ನೀಟಾಗಿ ಅಲೈನ್ ಆಗಬೇಕು. ಹಿಂದೆ ಮುಂದೆ 2 ಕಡೆನೂ ಅಲೈನ್ ಆಗಬೇಕು. ಪ್ರಾಬ್ಲಿ 2 ಸ್ಕ್ರೂ ಕೊಟ್ಟಿದ್ರಲ್ಲ, ಆ ಸ್ಕ್ರೂ ಇಲ್ಲಿಗೆ ಹಾಕೋದು ಅಂತ ಅನಿಸುತ್ತೆ. ಸೊ ನಾನು ಹೇಳ್ದಂಗೆ 2 ಸ್ಕ್ರೂ ಕೊಟ್ಟಿರಲ್ಲ ಕವರಲ್ಲಿ, ಚಾರ್ಜರ್ ಕವರಲ್ಲಿ. ಸೊ ಅದನ್ನು ಇಲ್ಲಿಗೆ ಮೌಂಟ್ ಮಾಡಬೇಕು ಅನಿಸುತ್ತೆ, ನೀಟಾಗೆ ಫಿಕ್ಸ್ ಮಾಡಬೇಕು ಅದನ್ನು. ಸೊ ಇಲ್ಲಿ ಚಾರ್ಜರ್ ಈ ಥರ ಇದೆ ನಮಗೆ. ಓಕೆ, ಚಿಕ್ಕ ಅಲನ್ ಕೀ ಕೊಟ್ಟಿದ್ದಾರೆ, ಜೊತೆಗೆ 2 ಸ್ಕ್ರೂ ಇದೆ ನಮಗೆ. ಓಕೆ, ಸೊ ಇದಿಷ್ಟು ಈ 2 ಸ್ಕ್ರೂನ ನೀವು ನೋಡ್ತಿರ್ಬೋದು, ಆ್ಯಲನ್ ಕೀ ಹೊಂದಿರೋಂಥ ಸ್ಕ್ರೂಗಳಿದು. ಸೊ ಈ 2 ಸ್ಕ್ರೂನ ಇಲ್ಲಿ ಹಾಕ್ಬೇಕು ಅನಿಸುತ್ತೆ. ಓಕೆ,
ನೀವು ನೋಡ್ತಿರೋದು ಈಗ ಕಂಪ್ಲೀಟಾಗಿ ಸೆಟಪ್ ಆಗಿದೆ. ಒಂದು ಓವರ್ ಬೋರ್ಡ್ ಸ್ಕೂಟರ್ ಏನು ಬೇಕಾದ್ರೆ ಹೇಳ್ಬೋದು ನೀವು. ಇದಕ್ಕೆ ನೋಡೋಕೆ ಮಾತ್ರ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಏನು ಹಾರ್ಡಿದೆ ಗೊತ್ತಾ ಇದು ಮೆಟಲು, ಸಖತ್ ಹಾರ್ಡಿದೆ. ಅಲ್ಯೂಮಿನಿಯಮೇ ಇರುತ್ತೆ ಇದು, ಸಖತ್ ಹಾರ್ಡಿದೆ ಮಾತ್ರ. ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಭಾಳ ಆರಾಮಾಗೆ 120 kgವರೆಗೂ ತಡೆಯುತ್ತಿದ್ದು, ಕ್ರೇಜಿಯಾಗಿದೆ. ಸೊ ಇವಾಗ ಇದನ್ನು ಓಡ್ಸೋಕ್ಕಿಂತ ಮುಂಚೆ ಇದ್ರ ಹೆಸರು ಬಂದು Emotorad ಲಿಲ್ಲಿ ಅಂತ. ಲಿಲ್ಲಿ ಅಂದರೆ LILE. ಸೊ ಲಿಲ್ಲಿ ಅಂದರೆ ಲಿಟಿಲ್ ಎಲೆಕ್ಟ್ರಿಕ್ ಅಂತ, ಅದಕ್ಕೆ ಲಿಲ್ಲಿ ಅಂತ ಕರೀತಾರೆ. ಸೊ ಲಿಲ್ಲಿ ಒಂಥರ ಹುಡುಗಿ ಹೆಸರು ಥರ ಇದೆ, ಅಂದರೂ ಮಜಾ ಇದೆ ಕರೆಯೋಕ್ಕೆ. ಇದಕ್ಕೆ ಇಡೋದು ಬೇಡ, ನಾವು ಲಿಲ್ಲಿ ಅಂತಲೇ ಇದೆಯಲ್ಲ ಹೆಸರು, ಸೊ ಅದೇ ಹೆಸರಲ್ಲೇ ಇದನ್ನು ಕರೆಯೋಣ. ನನಗಂತೂ ಸಖತ್ ಇಷ್ಟ ಆಯಿತು. ಬಿಲ್ಡ್ ಕ್ವಾಲಿಟಿ, ಮೇಕಿಂಗು ಎಲ್ಲ ಮಸ್ತಾಗಿದೆ. ಸೊ ನೀವು ನೋಡ್ತಿರ್ಬೋದು ಟೈರು ಡಿಫ್ರೆಂಟಾಗಿದೆ. ಟೈರ್ ನೋಡಿ ಹೇಗಿದೆ ಅಂತ. ನಾರ್ಮಲ್ ಟೈರ್ ಅಲ್ಲ, ಅದು ಹನಿಕುಮ್ ಟೈರು ಏನೋ ಅಂತಾರೆ ಇದಕ್ಕೆ. ಸೊ ಆ ಟೈರ್ಸು ನಿಮಗೆ ಏರ್ ಹೊಡ್ಸೋದೆಲ್ಲ ಬೇಕಾಗಿಲ್ಲ. ಸೊ ಆ ಥರ ಟೈರ್ಸು, ಇದಕ್ಕೆ ಏರ್ ಹೊಡ್ಸೋದು ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ಒಂಥರ ಡಿಫ್ರೆಂಟ್ ಟೈರ್ಸು. ಅದ್ರ ಕಂಪ್ಲೀಟ್ ಡೀಟೇಲ್ಸು ನನ್ನ ನೆಕ್ಸ್ಟ್ ರಿವ್ಯೂ ವೀಡಿಯೋಲ್ಲಿ ಬರುತ್ತೆ. ಸೊ ಆವಾಗ ನೀವು ನೋಡ್ಕೋಬೋದು ಹೇಗಿರುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಈ ಲಿಲ್ಲಿ ಬಗ್ಗೆ. ಸೊ ಲಿಲ್ಲಿ ಅಂತೂ ಸಖತ್ತಾಗಿದೆ ಅಲ್ಲಿ ನೋಡೋಕ್ಕೆ. ಬಿಲ್ಡ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಇದು ಫುಲ್ಲು ಹಾರ್ಸಾಗಿದೆ. ಇದು ಒಂಥರ ನಿಮಗೆ ಎಮ್ರಿ ಪೇಪರ್ ಬರುತ್ತಲ್ಲ, ಸ್ಯಾಂಡ್ ಪೇಪರ್ ಥರ ಆ ಥರ ಇದೆ ಮೆಟೀರಿಯಲ್. ಇದು ಫುಲ್ ಹಾರ್ಡ್ ಇದೆ. ಆಮೇಲೆ ಹಿಂದೇನೋ ಅದೇ ವೀಲ್ಸ್ ಬರುತ್ತೆ. ಇನ್ನೊಂದೇನೆಂದರೆ ಡಿಸ್ಕ್ ಬ್ರೇಕ್ ಕೂಡ ಇದೆ ಇದಕ್ಕೆ. ಸೊ ನೀವು ಅನ್ಬಾಕ್ಸಿಂಗ್ ನೋಡಿದ್ರಿ, ಅಸೆಂಬ್ಲಿ ನೋಡಿದ್ರಿ, ಎಲ್ಲ ಟಕ್ ಅಂತ ಬೇಗ ಹೋಯ್ತು. ಯಾಕಂದರೆ ಫುಲ್ಲು ಸಿಂಪಲ್ ಮೆಕ್ಯಾನಿಸಮು, ಏನಿಲ್ಲ, ಹ್ಯಾಂಡಲ್ ಬಾರ್ ಮಾತ್ರ ಫಿಕ್ಸ್ ಮಾಡೋದು. ಸೊ ಇನ್ನು ಬೇರೆ ಏನೇನಿದೆ ಫೀಚರ್ಸು, ಇದರಲ್ಲಿ ಹೆಡ್ಲೈಟ್ ಇದೆ, ಸ್ಪೀಡೋಮೀಟ್ರ್ ಇದೆ, ಆಮೇಲೆ ನಿಮಗೆ ಟೈಲೈಟ್ ಕೂಡ ಇದೆ. ಪ್ರತಿಯೊಂದೂ ನೆಕ್ಸ್ಟ್ ವೀಡಿಯೋಲಿ ಡೀಟೇಲ್ ರಿವ್ಯೂ ವೀಡಿಯೋ ಆಗಿರುತ್ತೆ. ಸೊ ಆ ರಿವ್ಯೂ ವೀಡಿಯೋಲಿ ಈ ಗಾಡಿ ಪರ್ಫಾರ್ಮೆನ್ಸು, ಆಮೇಲೆ ಎಷ್ಟು ಮೈಲೇಜ್ ಕೊಡುತ್ತೆ, ಬ್ಯಾಟ್ರಿ ಕೆಪಾಸಿಟಿ ಏನು, ಮೋಟ್ರ್ ಕೆಪಾಸಿಟಿ ಏನು, ಮೋಟ್ರಲ್ಲಿದೆ, ಡಿಸ್ಕ್ ಬ್ರೇಕ್ ಹೇಗಿದೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವರ್ತ್ ಇದೆಯಾ ಇಲ್ವಾ ಅಂತಲೂ ಹೇಳ್ತೀನಿ. ಆಮೇಲೆ ಬೈಯಿಂಗ್ ಲಿಂಕ್ ಕೊಡ್ತೀನಿ, ಜೊತೆಗೆ ಪ್ರೈಸ್ ಏನು ಅಂತಲೂ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ, ರಿವ್ಯೂ ವೀಡಿಯೋಲಿ. ಇವಾಗ ಈ ವಿಡಿಯೋಲಿ ಜಸ್ಟ್ ಅಸೆಂಬ್ಲಿ ತೋರಿಸಿದೆ, ಅನ್ಬಾಕ್ಸಿಂಗ್ ತೋರಿಸಿನಿ ಅಷ್ಟೇ. ಸೊ ಫಸ್ಟ್ ಇಂಪ್ರೆಷನ್ಸ್ ಅಂತೂ ಕ್ರೇಜಿಯಾಗಿದೆ. ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್. ನಂಗೆ ಬೇಜಾನ್ ಇಷ್ಟ ಆಯಿತು ಬಿಲ್ಡ್ ಕ್ವಾಲಿಟಿ ಮಾತ್ರ. ಸೊ ಇವಾಗ ಇಲ್ಲಿ ಸ್ಪೀಡೋಮೀಟ್ರ್ ಇದೆ, ಇಲ್ಲಿ ಹೆಡ್ಲೈಟ್ ಇದೆ, ಅದನ್ನು ಇಲ್ಲಿ ತೋರಿಸಲ್ಲ. ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು. ಸೊ ಇವಾಗ ಒಂದು ಶಾರ್ಟ್ ಸ್ಪಿನ್ ಹಾಕೋಣ. ನಾನು, ನನ್ನ ಕಸಿನ್ಸು, ನಮ್ಮ ಅಣ್ಣ ಎಲ್ಲರೂ ಒಂದೊಂದು ಶಾರ್ಟ್ ಸ್ಪಿನ್ ಹಾಕೋದ. ಸೊ ಆ ಕ್ಲಿಪ್ನ ನೀವು ನೋಡ್ಕೊಳ್ಳಿ. ಸೊ ನಿಮಗೆ ಲಿಲ್ಲಿ ಇಷ್ಟ ಆಗಿದ್ರೆ ಲಿಲ್ಲಿಗೆ ಒಂದು ಕಾಂಪ್ಲಿಮೆಂಟ್ ಕೊಡಿ. ಇದ್ರ ಬಗ್ಗೆ ಏನು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕಿ. ಇವಾಗ ನನ್ನ ಕಸಿನ್ಸ್ ಓಡಿಸ್ತಾರೆ, ಹೇಗಿರುತ್ತೆ ನೋಡಿ. ಸೊ ಅವನಿಗೆ ಇವರಿಬ್ಬರಿಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂದರೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಸ್ಟಾರ್ಟಿಂಗಲ್ಲಿ. ಸೊ ಯೂಸ್ ಮಾಡ್ತಾ ಅವ್ರಿಗೂ ಅಡ್ಜಸ್ಟ್ ಆಗಿಬಿಡುತ್ತೆ. ಇವಾಗ ನಾವು ಅಣ್ಣ ಓಡಿಸ್ತಾನೆ ನೋಡಿ. ನೋಡಿದ್ರಲ್ಲ ಹೇಗಿದೆ ಲಿಲ್ಲಿ ಅಂತ. ಲಿಲ್ಲಿಲಿ ಒಂದು ರೈಡಿಂಗ್ ಮೋಡ್ಸ್ ಕೂಡ ಇದೆ. ಕಿಡ್ಸ್ ಮೋಡ್ ಅಂತ ಬೇರೆ ಇದೆ, ಮಕ್ಕಳಿಗೋಸ್ಕರ ಲೋ ಪವರ್ ಹೊಂದಿರೋಂಥ ಮೋಡ್ ಬೇರೆ ಇದೆ. ಸೊ ಅದು ಸ್ಪೆಷಾಲಿಟಿ ಎಲ್ಲ ಪ್ರತಿಯೊಂದು ನಾನು ನೆಕ್ಸ್ಟ್ ರಿವ್ಯೂ ವೀಡಿಯೋಲಿ ಹೇಳ್ತೀನಿ. ಜೊತೆಗೆ ಲಿಲಿನ ಚಾರ್ಜ್ ಹೇಗೆ ಮಾಡೋದು ಅಂತಲೂ ನೆಕ್ಸ್ಟ್ ವೀಡಿಯೋಲ್ಲೇ ತೋರಿಸ್ತೀನಿ. ಸೊ ಅದಲ್ಲಿ ನೀವು ಪ್ರತಿಯೊಂದು ಡೀಟೇಲ್ಸ್ ನೋಡ್ಬೋದು. ಈ ಗಾಡಿದು ಪ್ರೈಸ್ ಕೂಡ ಅದಲ್ಲೇ ಹೇಳ್ತೀನಿ. ಇದರಲ್ಲಿ ಏನು ಹೇಳೋಕ್ಕಾಗಲ್ಲ. ಜೊತೆಗೆ ಇನ್ನೊಂದು ಬೆಲ್ ಇದೆ ನೋಡಿ, ಇದಕ್ಕೆ ಹಾರ್ನ್ ಇಲ್ಲ, ಬೆಲ್ಲು ಟಿಂಗ್ ಟಿಂಗ್ ಅಂತ ಬೆಲ್ಲಿದೆ. ಸೊ ನಿಮಗೆ ಲಿಲ್ಲಿ ಇಷ್ಟ ಆಗಿದೆ, ಲಿಲ್ಲಿಗೆ ಒಂದು ಕಾಂಪ್ಲಿಮೆಂಟ್ ಕೊಡಿ. ನಾನು ಆಗಲೇ ಹೇಳ್ದಂಗೆ ಲಿಲ್ಲಿಗೆ ಒಂದೆರಡು ಮಾತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಎಷ್ಟು ಜನಕ್ಕೆ ಲಿಲ್ಲಿ ಇಷ್ಟ ಆಯಿತು, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ಇವಾಗ ಈ ವಿಡಿಯೋ ಮುಗಿಸ್ತಾ ಇದೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ. ಸೊ ನೋಡಿ ಫ್ರೆಂಡ್ಸ್, ಇದ್ಯಾವುದೋ ಹೊಸ ವೆಹಿಕಲ್ ನಮ್ಮ ಮುಂದೆ ಇದೆ. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನಿನ್ನ ಹೆಸರೆಲ್ಲ ಮೊದಲು ಅದನ್ನ ಆಮೇಲೆ ಹೇಳೋದು. ಸೊ ನೋಡಿ ಫ್ರೆಂಡ್ಸ್, ಇದ್ಯಾವುದೋ ಹೊಸ ವೆಹಿಕಲ್ ನಮ್ಮ ಮುಂದೆ ಇದೆ. ನಾನು ನಿಮ್ಮ ಗಣೇಶ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಓಪನ್ ಮಾಡಿದ್ದೀವಿ, ಒಳಗಡೆ ಹೇಗಿದೆ ನೋಡಿ. ಸೊ ಇದೊಂಥರ ಓವರ್ ಬೋರ್ಡ್ ಥರ. ಹೇಯ್ ಹೋಗ ಆ ಕಡೆ.